ಬೆಂಗಳೂರು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಕುಳ್ಳಪ್ಪ ಸರ್ಕಲ್ನಲ್ಲಿ ಪರಿಸರಕ್ಕೆ ಧ್ವನಿ ವಾಯ್ಸ್ ಆಫ್ ಎನ್ವಿರಾನ್ಮೆಂಟ್ ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಕ್ಲೀನ್ ಬೆಂಗಳೂರು ರಾಜೇಶ್ ಅವರ ನೇತೃತ್ವದಲ್ಲಿ ರಾಕಿಂಗ್ ಚಾಮ್ಸ್ ಪ್ರೀ ಸ್ಕೂಲ್ನಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಸರಕ್ಕೆ ಧ್ವನಿ ಎಂಬ ಕಾರ್ಯಕ್ರಮಕ್ಕೆ ವಿನೋದ್ ಚಾಕೋಬ್, ಕೌಶಿಪ್ ಅಜ್ಗಾರ್ ಕೈಜೋಡಿಸಿದರು. ವಾಯ್ಸ್ ಆಫ್ ಎನ್ವಿರಾನ್ಮೆಂಟ್ ಜಾಗೃತಿ ಅಭಿಯಾನಕ್ಕೆ ವಿಶೇಷವಾಗಿ ಮಕ್ಕಳು ಭಾಗವಹಿಸಿದರು ಮತ್ತು ಸುತ್ತಮುತ್ತ ನಗರದಲ್ಲಿ ಬೇಕೇ ಬೇಕು, ಹಸಿರು ಬೇಕು, ಬೇಡ ಬೇಡ, ಕಸ ಬೇಡ ಎಂದು ಸರ್ವಜ್ಞನಗರ ಕ್ಷೇತ್ರದಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗಿದೆ. ಸ್ವಚ್ಛ ಬೆಂಗಳೂರು, ಸ್ವಚ್ಛ ಬೆಂಗಳೂರು, ಸ್ವಚ್ಛ ಬೆಂಗಳೂರು, ಸ್ವಚ್ಛ ಬೆಂಗಳೂರು. ಕಸವನ್ನು ಬೀದಿಲಿ ಹಾಕಬೇಡಿ, ಕಸವನ್ನು ಬೇಕೇ ಬೇಕು, ಹಸಿರು ಬೇಕು, ಕಸ ಬೇಡ, ಕಸ ಕಸವನ್ನು ಸ್ವಚ್ಛ ಬೆಂಗಳೂರು, ಕಸವನ್ನು ಕಸವನ್ನು ಸ್ವಚ್ಛ ಬೆಂಗಳೂರು. ಸಪೋರ್ಟ್ ಪೌರ ಕಾರ್ಮಿಕ ಅನ್ಸಂಗಿರೋಸ್ 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 ಹಸಿರು ಬೆಂಗಳೂರು.
ಹೌದು, ಇವತ್ತೇನಂದ್ರೆ ನಾವು ಚಿಕ್ಕ ಮಕ್ಕಳಿಗಿಂದ ದೊಡ್ಡವರು ಎಲ್ಲರೂ ಸೇರಿ ಇವತ್ತು ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಅಸೆಂಬಲ್ ಮಾಡಿ ನಾವು ಒಂದು ಒಳ್ಳೆ ಪ್ರೋಗ್ರಾಮ್ ಏನಂದ್ರೆ ಸ್ವಚ್ಛ ಬೆಂಗಳೂರು ಮತ್ತೆ ಹಸಿರು ಬೆಂಗಳೂರು ಅಂತ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ. ಈ ಕ್ಯಾಂಪೇನ್ ಏನಂದ್ರೆ ಎಲ್ಲರ ಜೊತೆ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಒಂದು ಧ್ವನಿ ಇದು, ಅವ್ರ ಮನೆ, ಅವ್ರ ಬೀದಿ, ಅವ್ರ ಏರಿಯಾ ಎಲ್ಲ ಒಂದು ಇದು ರೆಡಿ ಮಾಡಿ ಇದು ಕೊಡ್ಬೇಕು ಅಂತ. ಸೊ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಈಗ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಹವಾಮಾನ ಆಗ್ಲಿ, ಇಲ್ಲದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗ್ಲಿ, ಇಲ್ಲ ನಮ್ಮ ವೆಟ್ ಡ್ರೈ ವೇಸ್ಟ್ ಕಲೆಕ್ಷನ್ಗೆ ಬರುತ್ತಾರೆ. ನಮ್ಮ ಪೌರ ಕಾರ್ಮಿಕರು ತುಂಬಾ ಕಷ್ಟ ಪಡ್ತಾ ಇದಾರೆ. ಎಲ್ಲಾ ಏರಿಯಾದ ಎಲ್ಲಾ ವಾರ್ಡ್ ಮೆಂಬರ್ಸ್ ಅಲ್ಲೂ ಬಂದು ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದಾರೆ. ಬಟ್ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಯಿಂದ ನಮ್ಮ ಬೀದಿ ಸಾಕು, ಎಲ್ಲರೂ ಅವ್ರವ್ರ ಮನೆ ಆಮೇಲೆ ಅವ್ರವ್ರ ಬೀದಿ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಐ ಥಿಂಕ್ ಬೆಂಗಳೂರು ಒಳ್ಳೆ ಇದು ಬರುತ್ತೆ. This is what we are actually planning, and that is what we were actually doing today with two organizations called, one is called Clean Bangalore Voice for Environment, and the second one is called Environment Impact Group. ನಾವು ಇಬ್ರು ಸೇರಿ ಈ ತರ ಕಾರ್ಯಕ್ರಮ ಮಾಡಿ ಚಿಕ್ಕ ಮಕ್ಕಳಿಗಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಈ ಸಮಾಜ ಮೆಸೇಜ್ ಒಂದು. ಸರ್ ಹೇಳಿ ಸರ್. ರಜೆ ಸರ್. ನಮಸ್ತೆ. ಸೊ ಇದು ವಾಯ್ಸ್ ಫಾರ್ ಎನ್ವೈರ್ಮೆಂಟ್, ಕ್ಲೀನ್ ಬ್ಯಾಂಗ್ಳೂರು, ಗ್ರೀನ್ ಬ್ಯಾಂಗ್ಳೂರ್, ಸ್ವಚ್ಛ ಬೆಂಗಳೂರು, ಹಸಿರು ಬೆಂಗಳೂರು ಇದು ಮಾಡೋಕ್ಕೆ ನಾವಿಲ್ಲಿ ನಮ್ಮ ರಾಕಿಂಗ್ ಚಾಂಪ್ಸ್ ಸರ್ಗೆ ತುಂಬ ಧನ್ಯವಾದಗಳು. ಆಮೇಲೆ ನಮ್ಮ ಜೇಕಬ್ ಸರ್ ಎನ್ವೈರ್ಮೆಂಟ್ ಲವರ್ ಈಸ್ ಆ್ಯಕ್ಚುಲಿ. ಆಮೇಲೆ ನಮ್ಮ ಕೈಫ್ ಇದ್ದಾರೆ, ರಮೇಶ್ ಅವರು ಇದ್ದಾರೆ, ಹರೀಶ್, ಪ್ರಭು, ಭಾನುಪ್ರಿಯ, ಮಿಥುನ್. ಸೊ ಆಮೇಲೆ ನಮ್ಮ ಸ್ಕೌಟ್ ಮಕ್ಕಳು ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ಸರ್ ನಾನು 2009 ಇಂದ ಶುರು ಮಾಡಿದ್ದೀನಿ ಸರ್. ಆಮೇಲೆ ಇವಾಗ ಸ್ವಲ್ಪ ತುಂಬಾ ಜನ ಸೇರ್ತಾ ಇದೆ, ಕೈ ಜೋಡಿಸ್ತಾ ಇದ್ದಾರೆ ಸರ್. ಇವಾಗ ನೋಡಿ HBR ಗೆ ಕೋಆರ್ಡಿನೇಟರ್ ಕ್ಲೀನ್ ಬೆಂಗಳೂರು ಟೀಮ್ ಇಂದ ಕೈಫ್ ಅಂತ, ಇದು ಈ ಸರೌಂಡಿಂಗ್ ಬಾಣಸ್ವಾಡಿ ಸರೌಂಡಿಂಗ್ ಮಿಸ್ಟರ್ ರಮೇಶ್, ಇವರು ಕೋಆರ್ಡಿನೇಟರ್ ಕ್ಲೀನ್ ಬೆಂಗಳೂರು ಅಂತ. ಸೊ ಎಲ್ಲ ಏರಿಯಾದಲ್ಲಿ ಒಬ್ಬೊಬ್ರು ಕೋಆರ್ಡಿನೇಟರ್ ಇದ್ದಾರೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ನಾಗರಾಜ್ ಸಾಗರ್ ನಾಯ್ಡು. ನಾವು ರಾಕಿಂಗ್ ಚಾಂಪ್ಸ್ ಪ್ರೀ ಸ್ಕೂಲ್ ಇಂದ ಮಾತಾಡೋದು. ನಾವು ಈ ಸ್ವಚ್ಛ ಭಾರತ ಅನ್ನೋ ಒಂದು ಇದನ್ನ ಕ್ಯಾಂಪೇನ್ ಮಾಡಿದ್ದೀವಿ. ಮತ್ತೆ ಹಸಿರು ಇರಬೇಕು, ಈ ಕಸಗಳನ್ನೆಲ್ಲ ಬಂದು ರೋಡಲ್ಲಿ ಹಾಕ್ಬಾರ್ದು, ಮಾಡಬಾರ್ದು, ಎಲ್ರಿಗೂ ಈ ಒಂದು ಅವೇರ್ನೆಸ್ ಬರಬೇಕು. ಮತ್ತೆ ಒಂದೊಂದು ನನಗೆ ಗೊತ್ತಿದ್ದ ಮಟ್ಟಕ್ಕೆ ಒಂದು ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಮರ ಆದ್ರೂ ಇಡಬೇಕು ಈ ಹಸಿರಿಗೆ. ಅದೇ ತರ ನಾವು ನಮ್ಮ ಮನೆಗೆ ಹೇಗೆ ನಾವು ಇಟ್ಕೊಂಡಿರ್ತೀವೋ, ಸ್ವಚ್ಛವಾಗಿ ಇಟ್ಕೊಂಡಿರ್ತೀವೋ, ಅದೇ ರೀತಿ ನಮ್ಮ ಬೀದಿ ಮತ್ತೆ ಸಂಬಂಧಪಟ್ಟ ಏರಿಯಾ ಎಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು. ಈ ರೀತಿ ನಾವು ನಮ್ಮ ಸ್ಕೂಲಲ್ಲೂ ಅದನ್ನೇ ಹೇಳ್ತೀವಿ, ಎಲ್ರಿಗೂ ಸ್ವಚ್ಛವಾಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು, ಮತ್ತೆ ಹಸಿರಾಗಿ ಇಟ್ಕೋಬೇಕು ಅಂತೇಳಿ. ಈ ಎನ್ವೈರ್ಮೆಂಟ್ ನ ನಾವು ಕಾಪಾಡ್ಕೋಬೇಕು ಅಂತೇಳಿ ಹೇಳಿದ್ರೆ ನಾವು ಇದನ್ನ ಮಾಡಲೇಬೇಕು. My name is Kashif, and I'm part of the Clean Bangalore group. And as Mr. Rajesh said already, that they started this organization since 2009. And after a decade, we have a lot of people in the group. And our objective is to create awareness, to help the authorities, work with authorities, work with BDA and all the civic authorities to make Bangalore clean. Keeping our streets, our homes, our, taking care of our own environment in our surroundings, help the city clean. We can live in dignity, and we'll be proud that we live in Bangalore city. ನಾನು ಸುಬ್ಬನ್ ಪಾಳ್ಯ ವಾರ್ಡಲ್ಲಿ ಇದ್ದೇನೆ. ನಾನು ಫಸ್ಟ್ ಟೈಮು ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಒಂದು ಸುವರ್ಣ ಅವಕಾಶ ಕೊಟ್ಟಿರುವ ರಾಜೇಶ್ ತಂಡ ಅಥವಾ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಇಂಟೆನ್ಷನ್ ಇಷ್ಟೇ, ಬ್ಯಾಂಗ್ಳೂರು ಕ್ಲೀನ್ ಆಗಿರಬೇಕು. ಬ್ಯಾಂಗ್ಳೂರು ಕ್ಲೀನ್ ಆಗಿದ್ದರೆ, ಮನೆ ಕ್ಲೀನ್ ಆಗಿದ್ದರೆ ನಮ್ಮ ಭಾರತ ಕ್ಲೀನ್ ಆಗಿರುತ್ತೆ. ಅದರಿಂದ ಎಲ್ಲರ ಆರೋಗ್ಯ 100% ಫಿಟ್ ಆಗಿರುತ್ತೆ. ಆರೋಗ್ಯವೇ ಭಾಗ್ಯ. ಅದಕ್ಕೆ ಕಾಪಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು? ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ಅದನ್ನು ಈಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಒಂದು ದೃಢ ನಂಬಿಕೆ ನನ್ನಲ್ಲಿದೆ. ಥ್ಯಾಂಕ್ ಯು.